ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಒಂದು ಮಂಟರ್ನಲ್ಲಿ ಜನಿಸಿದ್ದೀನೋ ಬಚ್ಚ ನನಗೆ ಮಾತಾಡೋ ಮುಂಚೆ ಭಾಳ ಎಚ್ಚರದಿಂದ ಮಾತಾಡು, ಭಾಳ ಅರಿವು ಇಟ್ಕೊಂಡು ಮಾತಾಡೋದು. ಇನ್ನೊಂದು ಎರಡದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟಿಗೆ ಈ ತಾಲೂಕಿನಾಗ ಜೂಲಿ ನಾಯಿ ಓದಿರ್ತಿದ್ದವು. ಆಗಾಗ ಸುಮ್ಮನೆ ಬಂದು ಒಂದು ಹೆಸರು ಇನ್ನೊಂದು ಐತು ಜೂಲಿ ನಾಲ್ಕು ಹೆಣ ಕೂರಿಸ್ಕೊಂಡು ಮಾತಾಡೋದು, ಮತ್ತೆ ಎದ್ದು ಹೋಗೋದು, 3 ತಿಂಗಳು ಬಿಟ್ಟು ಬರೋದು. ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ಟಾನ. ಶಾಡಿಸ್ಟ್ ರಾಜಕಾರಣಿ ಯಾರಾದ್ರಿದ್ರೆ ಅವ ಒಂದು ಮತಕ್ಷೇತ್ರದ ಮಾಜಿ ಶಾಸಕ ಮುಸ್ಲಿಂದಲ್ಲ ಮಾಡಿದವರು, ಹಾಡಗತ್ತಿದ ಗಡ್ಡಿ ಸರ್ಕಲ್ನಾಗ ಕುತ್ಕೊಂಡು ರೊಕ್ಕ ಅವಸರ ಮಾಡಿದವರು ಇವರು ಮಂತ್ರಿ ಆಗ್ತೀನಿ ಕೋಟಿಗೆ ಇವ್ದ ಆಗ ತಾಕತ್ತೊಮ್ಮೆ ಇವ್ರ ಮುಖಳಾಗಿಲ್ಲ. ಕೈ ನಿಂದ್ರಾಗಿಲ್ಲ, ಕಾಲು ನಿಂದ್ರಾಗಿಲ್ಲ, ಹಿಂಗೆ ಅಡ್ಯಾಡೋದು ಕೈ ಕಾಲಿಗೆ ಮಾತಿದ್ರೆ ಕೈ ಕಾಲು ಹಿಂಗೆ ನನ್ನ ನಡುತ್ತೆ ಅಂತ ಅವ ಹೇಳ್ತಾನೆ ಡ್ರಗ್ ಅಂತ ಅವ್ ಪ್ರೂವ್ ಮಾಡಿ ಅವ್ರು ತಾಕತ್ತಿದ್ರು ಒಂದು ಮುಖದಲ್ಲಿ ಹೋಗ್ತೀನಿ ನಾನು ಮಾನಸ್ ಚಿಲ್ಲರ್ ಜನರ ಹತ್ರ ಮಾತಾಡಿಸುವುದು. ಯಾವನಿಗೆ ಏನು ಪ್ರಜ್ಞೆನೇ ಇಲ್ಲ. ಒಬ್ಬ ಪ್ರಜೆ, ಭಾರತ ದೇಶ ಪ್ರಜೆ ಅನ್ನೋದು ಪ್ರಜ್ಞೆ ಇಲ್ಲ ಅನ್ನೋಂಥ ಜನರನ್ನು ಕುಂದಿರಿಸಿ ಮಾತಾಡಿಸುವಂಥದ್ದು ಈ ಒಂದು ಲೋಕಾರ್ಪಣೆ ಆಗ್ಬಿಟ್ಟಿದೆ. ಆಮೇಲೆ ತನ್ನ ಬಳಕೆ ಕೂಡ ಇವನು ಸ್ಟೈಲ್ ಇರ್ಬೋದು, ಈ ಒಂದು ನಡವಳಿಕೆಗಳಿರ್ಬೋದು, ಜನರು ಬ್ಯಾಸತ್ತೆ 23ಕ್ಕೆ ತೀರ್ಮಾನವನ್ನು ನಾನಾಗಲಿ ಅವನಾಗಲಿ. ನಾನು ಸೋತಿದ್ದೀನಿ ಅಂತ ಒಪ್ಕೊಂಡೆ. 2008ರಲ್ಲಿ ಸೋತಿದ್ದೀನಿ, 2018ರಲ್ಲಿ ಸೋತಿದ್ದೀನಿ. ಜನರು ತೀರ್ಪು ಅದು ತೆಲಿಬಾಗಲೇಬೇಕು. ಒಬ್ಬ ಜನಪ್ರತಿನಿಧಿ ಆದಂತೂ ಇವನಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ 23ರಲ್ಲಿ 30,000 ಅಂತ ಸೋಲಿಸ್ಬಿಟ್ರಲ್ಲ, ಆ ಒಂದು ಉರಿ ಬೆಂಕಿ ಅವನಿಗೆ ಇನ್ನೂ ತನ ಆಗ್ತಾ ಇದೆ. ಅವನು ಸಮಾಧಾನ ಆಗ್ತಾ ಇದೆ. ತಾಳ್ಮೆಯಲ್ಲಿ ಮುಗಿದ ವಯಸ್ಸು ಬೇರೆ ಆಗಿದೆ ಅವನಿಗೆ. ಅವನು ದಡ್ತನ ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ. ಏನು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಲೋಕಸಭಾದ ವಿರೋಧ ಪಕ್ಷದ ನಾಯಕ, ಒಬ್ಬ ಈ ದೇಶ ಕಂಡ ಅಪ್ರತಿಮ ನಾಯಕ, ಯುವಕರ ನಾಯಕ. ದೇಶಾದ್ಯಂತ ಇವತ್ತು ಏನು ಪಾದಯಾತ್ರೆಯಿಂದ ಮಾಡಿ, ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿ ಸುಮಾರು 30,000ಕ್ಕೂ ಹೆಚ್ಚು ಕಿಲೋಮೀಟರನ್ನು ನಡೆದು ಎಲ್ಲ ಜಾತಿ ಜನಾಂಗವನ್ನು, ಎಲ್ಲ ಸಮುದಾಯವನ್ನು ಒಗ್ಗಡಿಸೋದಕ್ಕೆ ನಮ್ಮ ಪಕ್ಷ ಮುನ್ನಡೀತಾ ಇದೆ ಈ ದೇಶದಲ್ಲಿ. ಆದರೆ ಈ ಒಂದು ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ, ದೇಶವನ್ನು ಹೊಡೆಯುವಂಥದ್ದು ಇವರ ಮೂಲ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡಂಥ ಬಂದಂಥ ಈ ಒಂದು ಹಿನ್ನೆಲೆ ಇರುವಂಥ ಇವರು ರಾಜಕಾರಣಿಗಳಲ್ಲ. ಈ ರಾಜಕಾರಣಿಗಳ ಹಿನ್ನೆಲೆಯೂ ಕೂಡ ಇಲ್ಲ. ಯಾರೋ ಇಲ್ಲಿ ಬಂದ, ಅಚಾನಕ ಬಂದ, ಏನೋ ಒಂದು ಆಕಸ್ಮಿಕವಾಗಿ 2004ರಲ್ಲಿ ಏನಾಗಿದೆ ರಾಜ್ಯದ ಜನತೆ ಗೊತ್ತಿದೆ. ಹೆಂಗೆ ಬಂದರು ಅಧಿಕಾರಕ್ಕೆ. ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಿಚ್ಚಳ ಬಹುಮತ ಕೊಟ್ಟೇ ಇಲ್ಲ. ಮುಂದಿನ ಭಾಗದಿಂದ ಇವರು ಒಂದು ದಿವಸನೂ ಅಧಿಕಾರವನ್ನು ಮುಖ್ಯಮಂತ್ರಿ ಆದಂಥವ್ರು ಯಡಿಯೂರಪ್ಪ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಇವ್ರು ಯಾರು ನೇರವಾಗಿ ಜನರ ತೀರ್ಪಿನಿಂದ ಅಧಿಕಾರವನ್ನು ಇವ್ರಿಗೆ ವಾಮ ಮಾಡಬೇಕು ಇದಂತೂ ಸ್ಪಷ್ಟವಾಗಿ ಗೊತ್ತು. ಅದು ಏನಾಗಿದೆ ಅಂದರೆ ದ್ವೇಷ ರಾಜಕಾರಣ ಮಾಡೋದಕ್ಕೂ ಮೀಟಿಂಗ್ ಇವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಮತಚೋರಿ ಬಗ್ಗೆ ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರು ವಿತ್ ಪ್ರೂಫ್ ಮತಚೋರಿ ಅಂದರೆ ಏನು, ಹೆಂಗೆ ಚೋರಿ ಆಗ್ತದೆ? ಮತದಾನ ಮಾಡಿದ ಮೇಲೆ ಅದು ಚೋರಿ ಅಂತ. ಮತದಾನ ಆಗಲಿಲ್ಲ ಚೋರಿ ಅಂತ ಆಗತ್ತಾ? ನನ್ನ ಪ್ರಶ್ನೆ, ಮೊದಲ ಪ್ರಶ್ನೆ. ಚೋರಿ ಅನ್ನೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ? ಕಳ್ಳತನ ಮಾಡಿದವರು ಯಾರು? ಯಾಕಂದ್ರೆ ಮಾಡಿರೋದು ಸ್ಪಷ್ಟಪಡಿಸ್ಯಾರ. ಇವತ್ತು ಸರ್ಕಾರ ಅವ್ರದ್ದಿದೆ, ಆನಂದದಲ್ಲಿ ಏನಾಗಿದೆ, ಯಾರ್ಯಾರು ವೋಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮತವನ್ನು ಚಲಾಯಿಸಿದ್ದಾರೆ, ಯಾರೋ ಏನದು ಸೆಲೆಬ್ರಿಟಿ ಎಷ್ಟು ಸಾರಿ ಮತದಾನ ಮಾಡಿದ್ದಾರೆ ಅನ್ನೋದು ದೇಶಕ್ಕೆ ತೋರಿಸ್ಯಾರ. ಇದು ಮತಚೋರಿ ಆಗಿದ್ದರಿಂದ ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿದೆ. ಅದು ನಡೆದಿದೆ, ಹೋರಾಟ ನಡೆಯುತ್ತೆ, ಅದು ನಿರಂತರವಾಗಿರುತ್ತೆ. ನ್ಯಾಯ ಸಿಗುವವರೆಗೂ ನಮ್ಮ ಪಕ್ಷ, ನಮ್ಮ ನಾಯಕರು ಬಿಡೋದಿಲ್ಲ, ನಾವು ಗಟ್ಟಿಯಾಗಿದ್ದೀವಿ. ಅದು ಇಲ್ಲಿ ಸುಮ್ಮನೆ ವಿನಾಕಾರಣ ಸಣ್ಣ ಪುಟ್ಟ ಈ ಮತಚೋರಿ ಬಗ್ಗೆ ಮನೇನೋ ಭಾಳ ತೋರಿಸಿಬಿಟ್ಟು ಯಾರು ಹಿಡಿದ್ಬಿಟ್ರು ಅನ್ನೋದನ್ನು ತೋರಿಸ್ಬಿಟ್ಟು ಭಾರಿ ಜಂಬ ಕೊಚ್ಕೊಂಡು ಏನು ನಾನು ಮತಚೋರಿ ಮಾಡಿ ಗೆದ್ದೀನಿ ಅನ್ನೋ ರೀತಿಯಲ್ಲಿ ಜನರಲ್ಲಿ ತಪ್ಪು ಮಾಹಿತಿಯನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ರು. ದಡ್ಡಗೌಡ ಇದಾಗಿದ್ದು ಯಾವಾಗ? ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂಥ ಸಂದರ್ಭ. ಮತದಾರರ ಪಟ್ಟಿ ಪರಿಷ್ಕರಣೆ ಆದಮೇಲೆ ಸಹಿ ಇದೆಯಲ್ಲ, ಸಾಮಾನ್ಯವಾಗಿ ಈಗ ಮುಂದಿನ ವರ್ಷ ವೋಟಿಂಗ್ ಇದೆ ಅಂದ್ರೆ 17 ವರ್ಷದವರೆಗೂ ಅವ್ರಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಆವತ್ತು ವೋಟಿಂಗ್ ಬರೋವರೆಗೆ ಅವ್ರಿಗೆ
ಅವರು 18 ವರ್ಷ ತುಂಬಿದ್ರೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಾನೂನು. ಅವರು 17 ವರ್ಷದವ್ರು ಇರ್ಬೋದು, ಅವ್ರು ಹಾಕಿದ್ದಾರೆ ಅರ್ಜಿಯನ್ನು ಪರಿಶೀಲನೆ ಮಾಡುವಂಥದ್ದು ಯಾರಿಗಿದೆ? ಸ್ಥಳೀಯ BLO ಇದ್ದಾನೆ. BLO ಅಧಿಕಾರಿಗಳು ಅಥವಾ ನಮ್ಮ BLA ಅಂತ ನಮ್ಮ ಪಕ್ಷದಿಂದ, ನಾನು BLA 1 ತಾಲೂಕು, ನಾನು ಮತದಾರ ಪಟ್ಟಿಯನ್ನು ಸಹಿ ಮಾಡಿ ಕಳಿಸ್ತೀನಿ. ನಾನು ಸಹಿ ಮಾಡಿ ಕಳಿಸಿನ ಅದನ್ನು ನೋಡ್ಬೇಕಲ್ಲ ನೀವು. BLA 1 ಅಂತ ನಾನು ಇರ್ತೀನಿ ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ, ಅವನು BLA ಅವನು 1 ಇರ್ತಾನೆ ಅವನು ಪಕ್ಷದ ಪ್ರತಿನಿಧಿಯಾಗಿ. ಅವ್ರಿಗೆ ಅಷ್ಟು ಪ್ರಜ್ಞೆ ಇಲ್ಲ, ಏನು ಮಾತಾಡ್ತಾನೆ ಗೊತ್ತಾ? ಚೋರಿ ಇರ್ತಲ್ಲ, ಏನು ಓಟ್ ಹಾಕಿದ್ದಾರೆ ಏನು 23ಕ್ಕಿಂತ ಪೂರ್ವದಲ್ಲಿ ಆಗ್ತಾ ಇದೆ. ಇದು ಆಗಿದ್ದು 25ರಲ್ಲಿ, 2025ರಲ್ಲಿ ಪರಿಷ್ಕರಣೆ ನಡೆದಿದೆ. ಆ ಪರಿಷ್ಕರಣದಲ್ಲಿ ಈ ಮತವನ್ನು ಇವತ್ತು ಅವರು ಸೇರ್ಪಡೆ ಮಾಡಿದ್ದಾರೆ. BLO ಹೋಗಿ ಅರ್ಜಿ ಕೊಟ್ಟರು ಸರಿ ಕೊಟ್ಟರು ಅನ್ನೋದು ಪರಿಶೀಲನೆ ಮಾಡೋದು BLA ಹೋದಾನ. ಅವ್ನು ಮಾಡ್ಬೇಕಲ್ಲ, ಅವ್ನು ಮಾಡ್ಬಿಟ್ಟು ಇದು ಕೊಡಬೇಕು. ಇವರು ಒತ್ತಾಯಪೂರ್ವಕವಾಗಿ ಒಂದೇ ನಂಬರ್ ಅಂತ ಅದನ್ನ ಹಾಕಿದ್ದಾರೆ. ಕೆಲವಷ್ಟು ಜನ ಕಡೆ ಆಂಡ್ರಾಯ್ಡ್ ಇರಲ್ಲ, ಗ್ರಾಮೀಣ ಮಟ್ಟದಲ್ಲಿ ಫೋನೇ ಇರಲ್ಲ. ಎಷ್ಟು ಜನ ಕಡೆ ನಮ್ಮ ಕಡೆ ಇನ್ನೂ ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೆ 140 ಕೋಟಿ ಜನಸಂಖ್ಯೆ ಕಡೆ ಕೈಯಾಗ ಫೋನ್ ಅದಾವ. ಕೊಡ್ಬೇಕಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಯಾರು ಒಂದು ನಂಬರ್ ಕೊಡ್ಬೇಕಲ್ಲ. ಪಾಪ ಗೊತ್ತಾಗಲ್ಲ, ಎಷ್ಟೋ ಜನ ಅವಿದ್ಯಾವಂತರು ಇರ್ತಾರೆ ಗ್ರಾಮೀಣ ಜನತೆಯಲ್ಲಿ, ರೈತರ ಮಕ್ಕಳು ಪಾಪ OTP ಬರೋದು ಗೊತ್ತಾಗಲ್ಲ, OTP ಓದೋದು ಗೊತ್ತಾಗಲ್ಲ, ಯಾರ್ದೋ ಒಂದು ನಂಬರ್ ಕೊಟ್ಟು ಸಹಾಯಕ್ಕೆ ಕೇಳಿರ್ತಾರೆ. ಆ ರೀತಿ ಆಗಂತ ವ್ಯವಸ್ಥೆ ಅದನ್ನು ತೊಗೊಂಬಂದು ಒತ್ತಾಯಪೂರ್ವಕವಾಗಿ ಆ BLO ಕಡೆ ಬರ್ಸೋದು. ಅವನ ಹೆಸರು ಯಾರ ನಂಬರ್ ಅಂತ ಬರೆದು ಕೊಡು. ಯಾರ್ಯಾರು ಒತ್ತಾಯ ಮಾಡಿದಾರೆ ನನಗೆ ಗೊತ್ತೈತಿ. ಇವನು ಇಲ್ಲಿ ಯಾವ ಅಧಿಕಾರಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಿಡಿದನ್ನು ಒತ್ತಾಯಪೂರ್ವಕವಾಗಿ ಬರೆಸ್ಕೊಂಡ್ರೆ ಅನ್ನೋದು ನನಗೆ ಗೊತ್ತೈತಿ. ಇವನು ಏನು ತಪ್ಪು ಮಾಡಿದಾನೆ ಹಿಂದೆ ಅನ್ನೋದನ್ನು ನಾನು ದಾಖಲೆ ಸಮೇತ ಕೊಡ್ತೀನಿ. ಇವತ್ತು ಇವನು ಮಾತಾಡ್ತಾನಲ್ಲ ಮಂದಿಗೆ, ಪಾಪ ಸಾರ್ವಜನಿಕರು ಹಂಗೆ 17 ವರ್ಷದವ್ರು ಸೇರಿಸ್ಬಿಟ್ರು ಅಂತೇಳಿ. ಸ್ವತಃ ಇವನ ಮಗ ದಾಖಲೆ ಕೊಡ್ತೀನಿ ನಾನು. ಇವನು ದಾಖಲೆ ಬಿಡುಗಡೆ ಮಾಡೋಕ್ಕೆ ಬಂದಿದ್ದೀನಿ, ದಾಖಲೆಗಳನ್ನು ಕೊಡ್ತೀನಿ. 2018ರಲ್ಲಿ ಅಪ್ಪ ಮಗ ಎಷ್ಟು ಕಡೆ ಮತವನ್ನು ಇಟ್ಕೋಬೇಕು? ಇವನು ಒರಿಜಿನಲ್ ಲಿಂಗಸೂರು ತಾಲೂಕು ಲೆಕ್ಕ್ಯಾಳ. ಈ ಲೆಕ್ಕ್ಯಾಳದಲ್ಲಿ ಇವನು ಮತದಾನ ಹಕ್ಕಿತ್ತು. 2018ರಲ್ಲಿ ಒಂದು ಮಗನ ಅಪ್ಪಂದು 3 ಕಡೆ ಮತದಾನ. ಎಲ್ಲಿ? ಇಲಕಲ್ ವಾರ್ಡ್ ನಂಬರ್ 2, ಇಲಕಲ್ ವಾರ್ಡ್ ನಂಬರ್ 7, ಇಲಕಲ್ ವಾರ್ಡ್ ನಂಬರ್ 6. 3 ಕಡೆ ಯಾರು ಮತದಾನ ಹಕ್ಕನ್ನು ಪಡಿತಾರಲ್ರಿ? ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಸಮೇತ ಕೊಡ್ತೀನಿ ನಾನು ಅವರಿಗೆ. ಕ್ರಮ ಸಂಖ್ಯೆ, ಯಾಗ ಸಂಖ್ಯೆ, ಅದಕ್ಕೆ ಪತ್ರ ಬರ್ತೀನಿ ನಾನು ಉಪಯೋಗ ಅಧಿಕಾರಿಗಳಿಗೆ, ತಹಸೀಲ್ದಾರಿಗೆ. ಅವ್ರು ಪರಿಶೀಲನೆ ಮಾಡಿ ಇವನು ಡಿಲೀಟ್ ಮಾಡ್ಸ್ಯಾರ. ಇವನು ಮಾಡಿದ ಹರಕಟಗಿರಿ, ಇದು ಅಲ್ಲದೆ ಲಿಂಗಸೂರು ತಾಲೂಕಿನವ್ರನ್ನ, ಇಲ್ಲೇ ನಮ್ಮ ಕುಷ್ಟಗಿ ತಾಲೂಕಿನವ್ರನ್ನ, ಊರಿಗೇರಿಯವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿಟ್ಟಿದ್ದ. ಅವ್ರನ್ನಷ್ಟು ಡಿಲೀಟ್ ಮಾಡಿಸಿದ್ದು ನಾನು ಹುಡುಕಿ. ನಮ್ಮ BLO, ನಮ್ಮ ಬೂತ್ ಏಜೆಂಟ್ ಕಡೆ ಹುಡುಕಿಸಿ ಡಿಲೀಟ್ ಮಾಡಿಸಿ. ಇದೇ ಕಳೆದ 2 ಚುನಾವಣೆಯಿಂದ ಅಪ್ಪ 4 ಕಡೆ ಮತದಾನ, ಮಗ 7 ಕಡೆ. ಅದೇನಂತಲ್ಲ, ಅಪ್ಪ ಬಾಪ 10 ನಂಬರ್ ಏನಂತಾರಲ್ಲ, ಇವರು ಅಪ್ಪ 1 ನಂಬರಿ, ಇವ ಮಗ 10 ನಂಬರಿ. ಇವ ಅವ ಬಚ್ಚ ಇನ್ನ ಅಂಡ ಅಂತ ಹೇಳ್ತೀವಿ ನಾವು. ಅಂಡನಾದ ನಾವು ಇನ್ನೂ ಮಾತಾಡ್ತಾವೆ ಎಲ್ಲ ಕೂತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಲೇ ವಿಜ್ಜ ಅಂತ ನಾವು ಶಿವನಿಗೆ ನಾಂದಿನ ಲೇ ಅಂತ ಲೇ ಅನ್ನೋದಲ್ಲ. ನಾನು ಬರೀ ಯಾಕೋ ಅಂದರೆ ಇವನ್ನ ತಕೊಂಡ್ಬರ್ತಾನೆ. ಇವತ್ತು ತಿಳಿದಾನೆ ಇವ ಬಚ್ಚ अंडा है तो अंडा ही रहो, अंडे से बाहर नहीं आ सकते तो अभी बहुत छोटा है ये राजनीति को. 50 ವರ್ಷ ಒಂದು ರಾಜಕಾರಣದ ಒಂದು ಮನೆತನದಲ್ಲಿ ಜನಿಸಿದ್ದೀನೋ ಬಚ್ಚ. ನಿಮ್ಮಪ್ಪ ನೀನು ಈಗ 15 ವರ್ಷದಾಗ ಬಂದವ್ರು ಇಲ್ಲಿ ಈ ತಾಲೂಕಕ್ಕೆ ಸೀರೆ ಇಟ್ಕೊಂಡು ಬಂದವ್ರು ಬಗಲಾಗ. ನನಗೆ ಮಾತಾಡೋದು ಮುಂಚೆ ಭಾಳ ಎಚ್ಚರದಿಂದ ಮಾತಾಡೋ, ಭಾಳ ಅರಿವು ಇಟ್ಕೊಂಡು ಮಾತಾಡ್ರಿ. ಮಂಗ್ಯಾನೀಚರ ತಾಲೂಕು ಹುಣಗುನ್ ತಾಲೂಕು ಹಾಳು ಮಾಡ್ಬಿಟ್ನೆ ಅಂತ ಇವರಪ್ಪ 7 ಕಡೆ ಮಗ 7 ಕಡೆ ಇಟ್ಕೊಂಡನ, ಅಪ್ಪ 3-4 ಕಡೆ ಇಟ್ಕೊಂಡನ. ಇದು ಸರಿನಾ? ಮತದಾರ ಪಟ್ಟಿಯಲ್ಲಿ ವಿತ್ ದಾಖಲೆ ನಾನು ಕೊಡ್ತೀನಿ, ನಿಮ್ಮ ಕಾಗದ ತೊಗೊಂಡು ಹೋಗ್ರಿ. ಇದು ಓಟ್ ಚೋರಿ. ಮತದಾರ ಪಟ್ಟಿ ಲಿಂಗಸೂರು ಮತಕ್ಷ ಅಲ್ಲಿ ಲೆಕ್ಕಾಳದು ಓಟ್ ತೊಗೊಂಬಂದು ಇಲ್ಕಲ ಸೇರಿಸಿದ್ದು ಸುಳ್ಳ ಕೊಡ್ತೀನಿ ವಿತ್ ದಾಖಲೆ. ಇಲ್ಲೇ ಹುಡುಗಿರಿಗೆ ತೊಗೊಂಬಂದು ಸೇರಿಸಿದ್ದು ಸುಳ್ಳ ಕೊಡ್ತೀನಿ ದಾಖಲೆ. 2025 ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಆ ಪರಿಷ್ಕರಣಕ್ಕೆ ಅವ್ರು ಅರ್ಜಿ ಕೊಟ್ಟರು, ಅದನ್ನ ಪರಿಶೀಲನೆ ಮಾಡಿ ಅಂತಿಮಗೊಳಿಸುವಂಥ ಸಂದರ್ಭದಲ್ಲಿ ಅವ್ರು ಡಿಲೀಟ್ ಮಾಡ್ತಾರೆ. ಅದನ್ನು ಒತ್ತಾಯ ಮಾಡ್ಯಾರ. ಯಾರು ಒತ್ತಾಯ ಮಾಡಿದ್ರು? ಹೆಸರು ಹೇಳ್ರಿ. ಅವ್ನು ಯಾವ ಇನ್ನೊಬ್ಬ ಬಚ್ಚ, ಅವ್ನು ನಾನು ತಾಲೂಕು ಪಂಚಾಯತ್ ಮಾಡಿದ ಕುಣ್ಯ. ನಾನು ಕುಣ್ಣಿಗೆ ಕೂಸ ಅಂತೀನಿ ನಾನು ಕಾರ್ಯಕರ್ತರಿಗೆ. ನನಗೆ ಹಾಕೈತಿ, ಯಾಕಂದ್ರೆ ನಾನು ಬೆಳೆಸಿದಂಥ ಭಾಳ ಮಂದಿ ಅದಾರಿಲ್ಲ ಬಚ್ಚಗಳು.
ಇನ್ನೊಂದು ಎರಡು ಅದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟಿಗೆ ಈ ತಾಲೂಕಿನಾಗ ಅದಾವ ಒಂದಿಷ್ಟು ಜೂಲಿ ನಾಯಿ ಒದರ್ತಿತ್ತು ಆಗಾಗ ಸ್ವಲ್ಪ ಒಂದು ಹೆಸರು ಇನ್ನೊಂದು ಐತು ಒಂದು ಜೂಲಿ ನಾಯಿ ಅದೊಂದು ಒದರುತ್ತಿಲ್ಲ ಬಂದು ಯಾವಾಗ ತಾಲೂಕಿನಾಗ ಒದರೋದು ಮತ್ತು ಗಪ್ಪ ಅದು ತಮ್ಮ ಮನಸ್ಸಾಕ್ಷಿ ತಮ್ಮ ಮನಸ್ಸು ತನ್ನಗೊಳಿಸ್ಕೊಳ್ಳೋಕೆ ಹೊರಡ್ತಾರೆ ಮಂದಿ ಮುಂದೆ ಮಾಧ್ಯಮದ ಮುಂದೆ ಬಂದ ಏನೂ ಇಲ್ಲ ಅಸ್ತಿತ್ವಕ್ಕೆ 3 ತಿಂಗಳಿಗೊಮ್ಮೆ ಬರ್ತಾರ ಒಂದು ಯಾವ್ದು ಸಿಕ್ಕೊಳ್ಳೋದು ಒಂದು ಪ್ರೆಸ್ ಮೀಟ್ ಮಾಡ್ತಾರ ಒಂದು 4 ಹೆಣ ಅದಾವ ಇಲ್ಲಿ ಫಿಕ್ಸ್ ಅವ್ರಿಗೆ ಆ 4 ಹೆಣ ಬಿಟ್ಟು ಮತ್ತೊಬ್ಬರು ಯಾರೂ ಕುಂದಿರೋದಿಲ್ಲ ಆ 4 ಹೆಣ ಕೂಡಿಸ್ಕೊಂಡು ಮಾತಾಡೋದು ಮತ್ತೆ ಎದ್ದು ಹೋಗೋದು 3 ತಿಂಗಳು ಬಿಟ್ಟು ಬರೋದು ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ಟಾನ 2.5 ವರ್ಷ ಇವ ಮಾಡಿ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ರೈತರ ಸಂಬಂಧ ಮಾಡಿಲ್ವ ದೇವರಾಣಿ ರೈತರು ಏನು ಇವ್ರ ಸರ್ಕಾರದ ಬೆಂಬಲ ಬೆಲೆ ಕೊಟ್ರ ಏನು ಕಬ್ಬು ಬೆಳೆಗಾರರಿಗೆ ಏನು ಬೆಂಬಲ ಬೆಲೆ ಕೊಟ್ರ ಒಂದು ಬೆಳೆದಂಥ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡಲಿಲ್ಲ ಇವತ್ತು ರೈತರು ಬೆಂಬಲ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡ್ರಿ ನಮ್ಮ ಸರ್ಕಾರ ಕೊಡ್ತಾ ಇದೆಯಪ್ಪ ನಿಮ್ಮ ಕಡೆ ಇಳಿಸ್ಕೊಳ್ಳೋದು ದೊಡ್ಡ ನಾವಲ್ಲ ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿಗಳು ಅಲ್ಲ ನಿಮ್ಮಂತ ದೊಡ್ಡ ಮುಖ್ಯಮಂತ್ರಿಗಳು ಅಂತ ನಮ್ಮ ಮುಖ್ಯಮಂತ್ರಿ ಅಲ್ಲ ರೈತರಿಗೆ ಏನು ಮಾಡಬೇಕು ನೇಕಾರಿಗೆ ಏನು ಮಾಡಬೇಕು ಬಡವರಿಗೆ ಏನು ಮಾಡಬೇಕು ಒಂದು ಮನೆ ಕಟ್ಟಿದ್ರ ಪಾಪ ಬಡವರಿಗೆ ಕೊಟ್ಟಂತ ಹಕ್ಕುಪತ್ರವನ್ನು ಕೊಡಲಾರದೆ ಕೀಚಗ ಇಟ್ಕೊಂಡು ಕೂತಿದ್ದೀವಿ ಮನೆಯಾಗ ಇಂಥ ಕೀಚಗ ದ್ವೇಷದ ರಾಜಕಾರಣ ಅಸೂಯ ಮನೋಭಾವನೆ ಶಾಡಿಸ್ಟ್ ರಾಜಕಾರಣಿ ಯಾರಾದ್ರಿದ್ರೆ ಅವ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ದಡ್ಡ ಶಾಡಿಸ್ಟ್ ಕೊಟೇಶನ್ ಇನ್ನು ನನ್ನ ಬಗ್ಗೆ ಶಾಡಿಸ್ಟ್ ಬಗ್ಗೆ ಮಾತಾಡ್ತಾನ ತಾಲೂಕ ಮುಗಿಸ್ಬಿಟ್ಟಂತ MLA ಆಗಿ ಏನು ಸುಮ್ಮನೆ ಗೆಲ್ಸಿದ್ರೆ 30,000 ಇವನಿಗೆ ಬೇಕಾಗಿ ಗೆಲ್ಸಿದ್ರು ಬೇಡ ಗೆಲ್ಸಿದ್ರು ಅವನು ಜನ ಇರ್ತಾರೆ ಅಲ್ವಾ ಯಾಕೆ ಗೆಲ್ಸಿದ್ರು ವಿಜಯಾನಂದ ಕಾಶಪ್ಪನವರು ಇವನು ಮಗ ಮಾತಾಡ್ತಾನೆ ಈ ಸರಿ ಸೋಲಿಸ್ತೀವಿ ವಿಜಯಾನಂದನ್ ಅಂತ ಸೋಲಿಸವ ಇಲ್ಲದಪ್ಪ ಬಚ್ಚ ಅವತ್ತು ಹೇಳಿದ್ ನಾನು ಅಂಡಾದೀತು ಇನ್ನು ತತ್ತಿಯಂತ್ರ ಹೊರಗ ಬಂದಿಲ್ಲ ನೀನು ಇನ್ನ ಪಕ್ವನ ಆಗಿಲ್ಲ ನೀನು ಮಾತಾಡೋದು ಅಂತ ಹೇಳಿದೆ ಜನ 30,000 ಗೆಲ್ಸಿ ಸೋಲಿಸ್ತೀನಿ ಅಂದಿದ್ದಕ್ಕೆ 30,000 ಗೆಲ್ಸಿ ಅಪ್ಪ ಮಗ ಇಂಥ ಒದರಾಡಿ ಭ್ರಷ್ಟಾಚಾರ ಮಾಡಿ ಉಸಿಗಿಂದಲ್ಲ ಮಾಡಿದವರು ಇವರು ಹಾಡಾಗ ತಿದ ಕಂಡಿ ಸರ್ಕಲ್ನಾಗ ಕುತ್ಕೊಂಡು ರೊಕ್ಕ ವಸೂಲು ಮಾಡಿದವರು ಇವರು 26% ದಾಖಲೆ ಬಿಡುಗಡೆ ಮಾಡ್ತೀನಿ ಯಾವ ಪಾಯಿಂಟ್ನಾಗ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರು ವಿತ್ ದಾಖಲೆ ತಾಕತ್ತು ದಮ್ ಅಂತ ಮಾತಾಡ್ತಾನೆ ನನ್ನ ಬಗ್ಗೆ ಒಂದು ದಾಖಲೆ ಬಿಡುಗಡೆ ಮಾಡಿ ನಾನು ಮಾಡಿದ ಭ್ರಷ್ಟಾಚಾರ ಸುಮ್ಮನೆ ತಾಲೂಕನ್ನು ಸತ್ಯಾನಾಶ ಮಾಡ್ಬಿಟ್ಟಿನ ಇವ್ನು ಮಾಡಿದ ಅಭಿವೃದ್ಧಿ 3 ಟರ್ಮ್ ಅಲ್ಲ ಇವಾಗ ಬರೇ ಡುಬಾಲ್ ಚಪ್ಪರಿಸ್ಕೊಳ್ಳೋದು 3 ಟರ್ಮ್ 3 ಟರ್ಮ್ನಾಗ ಏನು ಸತ್ಯಾನಾಶ ಮಾಡ್ಯ ನೀನು ತಾಲೂಕು ಹೇಳ್ತೀನಿ ಇಲ್ಲಿ ಕಳತನ ಕಳಿಸಿದ ಉಸು ಹೊಡ್ಯಾಕೆ ಕಳಿಸಿದ ಲಂಚ ತಿನ್ನಕ್ಕೆ ಕಳಿಸಿದ 18 ಮಂದಿ MLAಗಳನ್ನ ಬಿಟ್ಟ ಒಬ್ಬ MLA ಆಗಿರ್ತಾನೆ ಯಾವನಾರು ತಾಲೂಕಕ್ಕೆ 18 ಮಂದಿ MLAಗಳು ಶಿಷ್ಯರು ಇವತ್ತು ಯಾರು ಮಾತಾಡಲಿ ತಾಲೂಕು ಯಾರು MLA ಅಂತ ಹೇಳ್ತಾರ ಓನ್ಲಿ ವಿಜಯಾನಂದ ಕಾಶಪ್ಪನವರು ಅಂತ 18 ಮಂದಿ MLAಗಳು ನನ್ನ ಕಾರ್ಯಕರ್ತರು ನನ್ನ ಹಿರಿಯರು ಯಾರ ಕಾರವಾರ ಮಾಡೋದು ಅಧಿಕಾರಿಗಳ ಹತ್ರ ಇವನ ಹತ್ರ ಇರ್ತದೆ ಪದ್ಧತಿ ಅದನ್ನ ಪದ್ಧತಿ ಇಲ್ಲಿ ಅಳವಡಿಸ್ಕೊಂಡಾರ ಅದನ್ನ ನಾನು ಮಾಡ್ತೀನಿ ಅಂತ ತಿಳ್ಕೊಂಡ ನಾನು ಆ ಮನುಷ್ಯ ನಾನು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡವ ಶಾಸಕಾಂಗ ಅರ್ಥ ಮಾಡ್ಕೊಂಡವ ಒಂದು ರಾಜಕೀಯ ಮಂತ್ರಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ 3 ಬಾರಿ ಶಾಸಕರಾಗಿ ನಮ್ಮ ತಾಯಿಯವರು ಶಾಸಕರಾಗಿ ಮಂತ್ರಿಯಾಗಿ ಮಂತ್ರಿ ಆಗ್ತೀನಿ ಕೋಟಿಗೆ ಇವ್ನಿಗೆ ಆಗ ತಾಕತ್ತುದ್ದೊಮ್ಮೆ ಇವನು ಮುಗಳಾಗಿಲ್ಲ ಇವನು ಐತಾನೆ ಇವ್ನು ಇರ್ತಾನೆ 3 ಸಾರಿ ಆಗಿರೋದು ಆಗ್ಬೇಕಾಯ್ತು ಮಂತ್ರಿ ಇವತ್ತು ನಮ್ಮ ಸರ್ಕಾರ ನಮ್ಮ ನಾಯಕರು ಏನೋ ವಿಧೇಯ ತೋರಿಸಿ ದಯ ತೋರಿಸಿ ನನಗೆ ಮಂತ್ರಿ ಮಾಡಬೇಕು ಅನ್ನೋದು ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಅದು ಸಹಿಸಕ್ಕಾಗ್ತಾ ಇಲ್ಲ ಏನು ಮಂತ್ರಿ ಆಗ್ಬಿಟ್ರೆ ಎಲ್ಲಿ ಏನಾಗ್ತದೆ ಇವನಿಗೆ ಅದ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಇವ್ ಕಳ್ಳನ ಮನಸ್ಸು ಮತ್ತು ಹುಳ್ಳುಳ್ಳಗ ಹಾಕಿಬಿಟ್ಟದ್ದು ಇವ್ ಮಂತ್ರಿ ಆದ್ರೆ ಹೆಂಗಪ್ಪ ನೀವು ಮಂತ್ರಿ ಮಾಡೋದು ನಮ್ಮ ನಾಯಕರು ನಮ್ಮ ಪಕ್ಷ ನಾ ಪಕ್ಷನ ಮಾಡ್ತೀನಿ ನಿನ್ನ ಪಕ್ಷ ಮಾಡ್ತಾನೆ ಇನ್ನು ನಿನಗೇನು ಕೇಳಿದ್ದೆ ನಿನ್ನ ಮನೆಗೆ ಬಂದು ನಿನ್ನ ಮನೆಗೆ ಬಂದು ಯಾವ ರೊಕ್ಕ ಕೇಳಿಲ್ಲ ನನ್ನ ಕಾರ್ಯಕರ್ತರು ಫಾರ್ಮ್ ಹೌಸ್ ಕಟ್ಟ್ಯಾನ ಅಲ್ಲಿ ಕ್ರಿಕೆಟ್ ಆಡಿಸ್ತಾನ ಜ್ಯೂಸ್ ಆಡಿಸ್ತಾನ ಅದೇ ಕ್ರೀಡಾ ಎಲ್ಲರಿಗೂ ಬೆಂಬಲ ಕೊಡ್ತೀವಿ ನಾವು ಕ್ರೀಡೆ ಕಲೆ ಸಂಸ್ಕೃತಿ ನಮ್ಮ ನಾಡಿನ ಒಂದು ಶಿಸ್ತಿತ್ತು ಕ್ರೀಡೆಗೆ ನಾವು ಕ್ರೀಡೆ ಆಡಿಸಿ ಯುವಕರಿಗೆ ಇವ್ರು ಮಾಡಿದ್ರೆ ಒಂದೊಂದು ಸಾರ್ವಜನಿಕ ಕೆಲಸ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದರೆ ಯಾರಿಗಾರು ವಿದ್ಯಾರ್ಥಿಗೆ ನಮ್ಮ ಅಪ್ಪನ ಹೆಸರಲ್ಲೇ SRK ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷ ನಾನು ಪ್ರತಿಭಾ ಪುರಸ್ಕಾರ ಮಾಡ್ತೀನಿ ಉದ್ಯೋಗ ಮೇಳ ಮಾಡ್ತೀನಿ ಆರೋಗ್ಯ ಮೇಳ ಮಾಡ್ತೀನಿ ಒಂದು ಇವ್ರ ಜೀವನದಾಗಿ ತಾಲೂಕಿಗೆ ಬಂದ ಮೇಲೆ 15 ವರ್ಷದೊಳಗೆ ಒಂದು ಆರೋಗ್ಯ ಮೇಳ ಒಂದು ಉದ್ಯೋಗ ಮೇಳ ಒಂದು ಕ್ರೀಡಾಕೂಟ ಒಬ್ಬನಿಗಾದ್ರೂ ಬೆಂಬಲ ಕೊಟ್ಟು 10 ರೂಪಾಯಿ ಕೊಟ್ಟಿದ್ದೀವ್ರ ಅಪ್ಪ ಮಗ ಏನು ಕೇಳಬೇಡ್ರಿ ಬಿಟ್ಟಿ ಅಧಿಕಾರ ಮಾಡಬೇಕು ಬಿಟ್ಟಿ ಭ್ರಷ್ಟಾಚಾರ ಮಾಡಬೇಕು ಉಸು ಹೊಡಿಸ್ಬೇಕು ಎಷ್ಟು ಭ್ರಷ್ಟಾಚಾರ ಮಾಡಬೇಕು ಮಾಡ್ಯಾರ ಮಾಡಿ ಇಲ್ಲದ ಮನಿ ತಮ್ಮ ಊರಾಗ ಕಟ್ಕೊಂಡ್ರ ಯಾವಾಗ ಓಡುವಾಗ ರೆಡಿ ಇರ್ಬೇಕು ಮನಿ ಅಂತ
ಮುದುಗಲಿಕ್ಕೆ ಅಲ್ಲೇ ಹೋಗಿ ಅಲ್ಲಿ ವಸ್ತಿ ಇವ್ರಿಗೆ ಅಪ್ಪ ಮಗಂದಿಗೆ ಇಲ್ಲಿ ಮಕ್ಕಳಲ್ಲ ಇಲ್ಕಲ್ಲ. ಯಾಕಂದ್ರೆ ಇಲ್ಲಿ ಮಂದಿ ಬರ್ತಾರಲ್ಲ ಪಟ್ಟಿಗೆ, ಪಾಪ ಬಡವರು ಜಾತ್ರೆ ಮಾಡಕ್ಕೆ ಪಟ್ಟಿಗೆ ಹೋಗ್ತಾರೆ ಮನೆಗೆ ಅಂತೇಳಿ ಊರ್ಸೋದೇ ಬಿಡ್ತಾರೆ ಅಪ್ಪ ಮಕ್ಕಳು. 3 ತಿಂಗಳು ಒಂದ್ಸರಿ ಬರೋದು ಟೂರಿಂಗ್ ಥಿಯೇಟರ್ ಮಾಡ್ತಾರೆ ಇಲ್ಕಂದು ಬರೋದು. ಒಂದು ಒಂದು 10 ಹೆಣ ಕೂರಿಸ್ಕೊಂತ 4 ಹೆಣ 4 ಫಿಕ್ಸ್ ಅದಾವು ಹೆಣಗಳವು. ಅವು ಹೆಣ ಕೂರಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಟು ಆಧಾರ ಕೊಡಬೇಕು, ಮಾತಾಡೋದು. ಈಗ ಹೇಳಲ್ಲ ಓಟ್ ಚೋರಿ ಪ್ರೂಫ್ ಬರ್ತದೆ. ಓಟ್ ಹಾಕಿಸ್ಕೊಂಡು ನಾನು ಇವನ್ ಥರ 7 ಕಡೆ 4 ಕಡೆ ಅಪ್ಪ ಮಗ ಓಟಿಂಗ್ ಇಟ್ಕೊಂಡ್ರು. ನಾ ಮಾಡಿದ್ದೆ ತೋರಿಸಿ ನನ್ನ ಕುಟುಂಬದ ಒಂದರ ಏನಾರ ಮಾಡಿದ್ದು. ಇವನು ಮಾಡಿದ ಅಪ್ಪ ಮಗ ಭ್ರಷ್ಟಾಚಾರ ಮಾಡಿ, ತಾಲೂಕು ಹಾಳು ಮಾಡಿ, ಅಭಿವೃದ್ಧಿ ಮಾಡದೆ, ಬಡವರಿಗೆ ಒಂದು ಮನೆ ಕಟ್ಟದೆ, ರೈತರಿಗೆ ಒಂದು ನ್ಯಾಯ ಕೊಡದೆ, ಒಂದು ಬೆಂಬಲ ಬೆಲೆ ಕೊಡದೆ, ಏನು ಅಭಿವೃದ್ಧಿ ಮಾಡಿದ್ದಾರೆ. ಬರ್ರಿ, ನಾನು ಕರೆದಿದ್ದೀನಿ ಅವರಿಗೆ, ಸವಾಲಾಕಿನಿ, ಅನೇಕ ಸಾರಿ ಸವಾಲಾಕಿನಿ. ಬರ್ರಿ ಬಹಿರಂಗ ವೇದಿಕೆಗೆ, ಮಾಧ್ಯಮದವ್ರು ಕುದುರಿಸ್ಕೊಂಡು ಬಹಿರಂಗ ನಾನು ದಾಖಲೆಗಳನ್ನು ತರ್ತೀನಿ. ನಮ್ಮ ತಂದೆಯ ಅವಧಿಯಿಂದ ನಮ್ಮ ತಾಯಿಯ ಅವಧಿ, ನನ್ನ ಅವಧಿಯೊಳಗೆ ಏನೇನು ಅಭಿವೃದ್ಧಿ ಆಗಿದೆ ಮುಂದಿನ ಮತಕ್ಷೇತ್ರ ತಂದುಬಿಡ್ತೀನಿ ದಾಖಲೆ ಸಮೇತ. ಯಾವ್ಯಾವ ಅವಧಿಯೊಳಗೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ. ನೀರಾವರಿ ಮಾಡಿದ್ದು ನಾನು ಅಂತಾನು, 24 ತಾಸು ಕುಡಿ ನೀರು ನಾನ ಮಾಡಿದ್ದೆ ಅಂತಾನು. ಏನು ಇವನ ಬದಲಾಗಿ ಊಟ ಮಾಡಾಕಿದ್ವಿ. ಏನು ಪಾಪ ಇಲ್ಕಲ್ ಜನತೆ ಏನು ತಿಂತಿದ್ದಿಲ್ಲ. ಇಲ್ಕಲ್ ಜನತೆನ ರಿಜೆಕ್ಟ್ ಮಾಡಿರಲ್ಲ ಮನೆ ನಿನಗೆ ಈ ಸರಿ. ನೇಕಾರನ್ನ ರಿಜೆಕ್ಟ್ ಮಾಡಿರಲಿಲ್ಲ. ನೇಕಾರಿಗೆ ಏನು ಮಾಡಿದ್ರಿ? ಅನ್ಯಾಯ ಮಾಡಿ ಪಾಪ ಅವರಿಗೆ ನೂಲು ಚಮಕ ರೇಷ್ಮೆ ಸಿಗ್ಲಾರ್ದಂಗೆ ಮಾಡಿ ಪರಿಹಾರ ಮಾಡಿದವರು ನಿಮ್ಮ ಕೇಂದ್ರ ಸರ್ಕಾರ, ನಿಮ್ಮ ನರೇಂದ್ರ ಮೋದಿ. ನೀವು ಮಾಡಿ ಪಾಪ ನೇಕಾರಿಗೆ ಅನ್ಯಾಯ ಮಾಡಿಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡೋದು. ನೇಕಾರರ ಬಗ್ಗೆ ಒಂದಾರು ಧ್ವನಿ ಎತ್ತಿದ್ದು ಈ ಪುಣ್ಯಾತ್ಮ ಸದನದಲ್ಲಿ ಹೋಗ್ಲಿ. ಸದನಕ್ಕೆ ಕಳಿಸಿದ್ರು 3 ಬಾರಿ. ಒಂದು ದಿವಸ ನೇಕಾರ ಬಗ್ಗೆ, ಬಡವ್ರ ಬಗ್ಗೆ, ರೈತರ ಬಗ್ಗೆ ಸದನದ ಧ್ವನಿ ಎತ್ತಿದ್ದು ನೋಡಿದ್ರು ನೀವು ಮಾಧ್ಯಮದವ್ರು. ತೋರಿಸ್ರಿ ಅವನಿಗೆ. ಇಲ್ಲಿ ಬಂದು ಬರೀ ವಾಸ ಹೊಡೆಯೋದು. ಹಾಗೆ ಹೇಗೆ ಇಲ್ಲಿ ಬಂಡೆಯಾಗಿ ನಿಂತ್ಕೊಂಡು ಪಟಕ ಸುತ್ಕೊಂಡು ಏನು ವೀರಾವಶ್ಯಕರು ಕೈ ನಿಂದ್ರಾಗಿಲ್ಲ, ಕಾಲು ನಿಂದ್ರಾಗಿಲ್ಲ. ಹಿಂಗೆ ಅಡ್ಯಾಡ್ತಾವೆ ಕೈ ಕಾಲು. ಹಿಂಗೆ ಮಾತಿದ್ರೆ ಕೈ ಕಾಲು ಹಿಂಗೆ ನನ್ನ ನಡುತ್ತಾವ ಹೇಳ್ತಾನೆ ಡ್ರಗ್ ಅಂತ. ಅವ್ನು ಪ್ರೂವ್ ಮಾಡಲಿ ಅವ್ನು ತಾಕತ್ತಿದ್ರು. ಅವ್ನ ಮೇಲೆ ಒಂದು ಮುಖದ್ದಮೆ ನೋಡ್ತೀನಿ ನಾನು, ಮಾನಷ್ಟ ಮುಖದ್ದಮೆ ಡ್ರಗ್ ಅಂತ. ನನ್ನ ಕೈ ನಿಂದಿರೋದು ಡ್ರಗ್ ತೊಗೊಂಡ್ರೆ ನನ್ನ ಕೈ ತೆಲ್ಲಿ ನಿಂದಿರ್ತಂತೆ. ನಿಮ್ಮ ಅಪ್ಪ ನಿಂದಿರ್ತಾನೆ ನೋಡ್ಕೋ ಮಗನ. ನಂದು ಕೈ ನಾನು ನಿಂದಿರೋದು ಡ್ರಗ್ ಅಂತ ಪ್ರೂವ್ ಮಾಡಲಿ. ಡ್ರಗ್ ಬಂದು ಬಚ್ಚ ಮಾತಾಡೋಕ್ಕಿಂತ ಮುಂಚೆಗೆ ಏನೈತಿ, ಏನು ಹೇಳಿದೈತಿ ಅಂತ ತಿಳ್ಕೊಬೇಕು. ಮತದಾರ ಪಟ್ಟಿ ಪರಿಷ್ಕರಣೆ ಆಗಿರೊಳಗೆ ಅರ್ಜಿ ಕೊಡೋದು ಸಹಜ. ಎಲ್ಲ 17 ವರ್ಷದವ್ರು 18 ತುಂಬಿದ್ರೆ ಆ ಚುನಾವಣೆ ಬರೋಳಗೆ ಅವ್ರು ಕೊಡ್ಬೇಕಂತ ಕಾನೂನು ಐತಿ. ಕೊಟ್ರೆ ಅವ್ರ ತಪ್ಪೇನೈತಿ? ಅದನ್ನು ಮಾಡೋದು ಅಧಿಕಾರ ಇರೋದು BLO. ಏನು MLA ಹೇಳಿದ್ರು ಮಾಡ್ತಾರೆ. ನಾವು BLO ಮಾಸ್ತರ್. ನಾನು ಇಂಥವಾಗೆಲ್ಲ ಭಾಗವಹಿಸಿಲ್ಲ, ಎಂದೂ ನಾವು ಇಂಥ ಕೆಲಸ ಮಾಡಿಲ್ಲ. ನಮಗದು ಅನ್ಯತೆ ಹಿಂದಿನ ಭಾಗದಿಂದ ಬರೋ ರೂಢಿನೇ ಇಲ್ಲ. ಇವ್ರಿಗೆ ಐತಿ ಹಿಂದಿನ ಭಾಗದಿಂದ ಊರಿಗೇರಿ ಓಟ್ ತರಿಸಿ, ಲೆಕ್ಕಾಳ ಓಟ್ ತರಿಸಿ, ಇಲ್ಲಿ ಮಾಡಿಸಿ ಗೆದ್ದಿದ್ದು ಹಿಂದೆ ಉದಾಹರಣೆ ಅದಾವೆ. ಕೊಡ್ತೀನಿ ನಾನು. ಯಾವ್ಯಾವ 18ರಾಗೆ ಹೆಂಗೆ ಗೆದ್ದಾರ, 8ರಾಗೆ ಹೆಂಗೆ ಗೆದ್ದ ನೀವ. ಅದಕ್ಕೆ ಜನರು ಬರೋಬ್ಬರಿ ಪಾಠ. ಇನ್ನೇ ಇಷ್ಟು ರಿಜೆಕ್ಟ್ ಮಾಡೋದು, ಗೆಲ್ಲುವು ಅಂದ್ರೆ ಇಟ್ಟಿರ್ತೀರಿ. ಒಂದು ಓಟ್ನಾಗ ಅದು ಗೆಲ್ಲೋದು. ನಾನು ಹಂಗಾರೆ ನಾನು ರಿಜೆಕ್ಟ್ ಆಗಿದ್ರೆ ಒಂದು ಓಟ್ನಾಗ ಗೆಲ್ಸ್ಬೇಕಾಗಿತ್ತು, ಅಥವಾ ನಾನು ಸೋರಿಸ್ಬೇಕಾಗಿತ್ತು ಜನರು. ಇವನು ರಿಜೆಕ್ಟ್ ಮಾಡ್ರಿ, ಜನ ರಿಜೆಕ್ಟ್ ಮಾಡ್ರು ಅದ್ರ ಕೂತ್ರೆ ಹೇಳ್ತಾರೆ. ಅದಕ್ಕೆ ಈ ಬಾಯಿ ಬಂದಾತು ಭಾಳ ಚಲೋ. ಗೌರವ ಕೊಟ್ಟರು ದೊಡ್ಡ ನೋಡ್ರೆ ನಿಮಗೆ ಹೇಳ್ತಾ ಇದ್ದೀನಿ. ಇದು ವಿನಾಕಾರಣ ಆರೋಪ, ಬಾಯಿಗೆ ಬಂದನ್ನು ಮಾತಾಡ್ಸೋದು, ಯಾವ್ಯಾವ ನಾಯಿಗಳನ್ನು ನರಿಗಳನ್ನು ಹಿಡ್ಕೊಂಡ್ಬಂದು ಕುಂದಿಸಿ ಮಾತಾಡ್ಸೋದು ಬಂದು ಮಾಡ್ರಿ. ನಾಯಿ ನರಿಗೆ ಬಂದ ಬಗ್ಗವಲ್ಲ, ನಾವು ಹುರಿಗೆ ಬಗ್ಗಿಲ್ಲ, ಸಿಂಹಕ್ಕ ಬಗ್ಗ ಮಗ ಅಲ್ಲ ನಾನು. ಈ ನಾಯಿ ನರಿ ನಿನಗ ಬಗ್ಗಿಲ್ಲ, ಈ ನಾಯಿ ನರಿಗೆ ಬಗ್ಗಲ್ಲ. ಅವಕ್ಕ ಮೊದಲೇ ಊಟ ಹಾಕಿ ಸಾಕ್ರಿ ಸರಿ. ಪಾಪ ಊಟ ಇಲ್ಲಾರ ಎಡಕತ್ತು ಹೋಗಿಲ್ಲ. ಯಾಕಂದ್ರೆ ನೀ ಅಧಿಕಾರದಿಂದ ಬಂದಿಟ್ಟು ಊಟ ಕೊಡ್ತಿದ್ದಿ 18 ಮಂದಿ MLA ಮಾಡಿ. ಈಗ ಅವು ಊಟಕ್ಕೆ ಇಲ್ಲ ಪಾಪ. ಅವಾಗ ಊಟಕ್ಕೆ ಪಿರಿಯಾಗಿ ಎಡಕತ್ತವು. ಉಸು ಗಾಡಿ ಸೀಸ್ ಆಗ್ಯಾವು, ಬ್ಯಾಂಕ್ನಾಗ ರೋಡ್ ಸೀಸ್ ಆಗ್ಯಾವ, ಎಲ್ಲ ಸೀಸ್ ಆಗ್ಯಾವು. ಯಾಕಂದ್ರೆ ಕಳ್ತಾನ ಉಸು ಕೊಡೋಲ್ಲ. ಏನು ಮಾಡ್ರಿ ತಾಲೂಕಿನಾಗ ಅವರು ಉಸುರು ಹಿಂಬಾರದು. ಅದಕ್ಕೆ ಇದು ಒಳ್ಳೇದಲ್ಲ. ಸುಮ್ಮನೆ ವಿನಾಕಾರಣ ಆರೋಪ ಮಾಡುವಂಥದ್ದು ಬಂದಾಗು. ಅಷ್ಟು ಮಿಕ್ಕಿ ಇತ್ತಂದ್ರೆ ವಿತ್ ದಾಖಲೆ ಬಂದ್ರೆ ನಾನು ಮಾತಾಡ್ತೀನಿ. ಇಲ್ಲಿಗಾರ ನಿನಗೆ ಪ್ರತಿಕ್ರಿಯೆನೂ ಕೊಡೋದಿಲ್ಲ ದಡ್ಡ. ಇದು ಲಾಸ್ಟ್. ಬೈಕೋ ನಾ ಏನು ಮಾಡಕ್ಕೆ ಇನ್ನು ಮುಂದೆ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಅಧಿಕಾರ ಸಿಕ್ಕಿದ್ದು ಹೆಂಗಾಗಿದೆ ಅಂದ್ರೆ ಮಗನಿಗೆ ಚೋಳ ಕಳಿಸ್ದಂಗಾಗಿದೆ ಅಂತಂದು ನೋಡ್ರಿ. ಅವಾಗ ಹೆಂಗ ನಡೆಸ್ಕೊಂಡು ಚಟ ಇರೋದು
ನನಗಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಚಟ ಐತಿ, ಕಳಿಸ್ಕೊತ ಬಂದ ನಾವು. ಈಗ ಅವ್ನ ಮಗ ಕಳಿಸಿ ಬಂದಿಟ್ಟು ಅದು ಭಾಳ ಹಾರ್ಡ್ ಆಗಿತ್ತು. ಅದಕ್ಕೆ ಏನೂ ಗೊತ್ತಿಲ್ಲ. ಅದು ಏನೇನು ಮಾಡುತ್ತೆ ನಾನು ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ. ಅಪ್ಪ ಮಗ ಏನೇನು ಮಾಡ್ರಿ ಇನ್ನೂ ಅದು ಪಟ್ಟಿತ್ತು. ವೈಯಕ್ತಿಕನ ಯಾರಿಗೂ ಹೋಗೋದಿಲ್ಲ. ನಾನು ವೈಯಕ್ತಿಕವಾಗಿ ಅವರ ಚಟ ಇರ್ಬೋದು, ಅವರು ಏನೇನು ವಿಚಾರಗಳಿರ್ಬೋದು, ಅವ್ರಿಗೆ ನಾನು ಮಾತಾಡ್ತೀನಿ. ಯಾರು ವೈಯಕ್ತಿಕ ಮಾತಾಡಬಾರ್ದು. ನಂದಾಗಲಿ ಯಾರದೇ ಆಗಲಿ ಮಾತಾಡುವಂಥದ್ದು ಆಗಬಾರ್ದು. ನಾ ಅದಕ್ಕೆ ಮತ್ತೆ ಬರ್ಬೇಕಂದ್ರೆ ಬರ್ತೀನಿ. ನಾನು ಫಾರ್ಮ್ ಹೌಸ್ ಬಗ್ಗೆ ಮಾತಾಡಿದೆ. ನೀವು ಯಾಕೆ ಬೇಕಪ್ಪ? ನಾನು ಫಾರ್ಮ್ ಹೌಸು, ನಾನು ರೈತರ ಮಗ. ಆಕಳ ಸಾಕೀನಿ, ನಾಯಿ ಸಾಕೀನಿ, ಪಕ್ಷಿ ಸಾಕೀನಿ. ಏನಿದು ಒಳ್ಳೇದ ಕೆಟ್ಟದ್ದೇ? ಆಕಳ ಸಾಕೋದು ಒಳ್ಳೇದು. ಜಮೀನು ಮಾಡೋದು, ಅಲ್ಲಿ ಉಳುಮೆ ಮಾಡಿ ಹಣ್ಣಿನ ಗಿಡ ಹಚ್ಚೋದು ಒಳ್ಳೇದಲ್ಲ. ಇವ್ರಿಗೆ ಅದು ಸಲಹೆ ಇಲ್ಲ. ಮತ್ತೊಂದು ಮಾತಾಡುತ್ತೆ ಮತ್ತೊಂದಿಗೆ IPL ಅನ್ನು ಆಯೋಜನೆ ಮಾಡಿದರು. IPL ಶಾಸಕರು ಮಾಜಿ ಇದ್ದಾಗೂ IPL ಮಾಡ್ಯಾರ, ಈಗೂ ಕೂಡ ಮಾಡ್ತಾರೆ. ಯಾವುದೇ ಕ್ರೀಡೆಗಳ ಬಗ್ಗೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಲಘುವಾದ ಟೀಕೆ ಮಾಡಬಾರ್ದು. IPL ಉದ್ಘಾಟನಾ ಸಮಾರಂಭದಲ್ಲಿ ಹೆಣ್ಮಕ್ಳು ಕರ್ಕೊಂಬಂದು ಕುಣಿಸ್ತಾನ, ಇದು ಕಲಾವಿದರಿಗೆ ಮಾಡುವ ಒಂದು ದೊಡ್ಡ ಅವಮಾನ. ಯಾಕಂದರೆ ಅಲ್ಲಿ ಬಂದಂಥವರು ನಟರಲ್ಲೇ ಅತ್ಯಂತ ಪ್ರಬುದ್ಧ ನಟ ಆದಂಥ ಡಾಲಿ ಧನಂಜಯ ಬಂದಿದ್ದರು. ಒಂದು ಚಲನಚಿತ್ರ, ಶ್ರೇಷ್ಠ ಚಲನಚಿತ್ರ ಆದಂಥ ಕಾಂತಾರದ ನಾಯಕಿ ಬಂದಿದ್ದರು. ಅಲ್ಲಿ ಯಾವುದೇ ಅಸಭ್ಯ ಕುಣಿತಗಳು ಇದ್ದಿಲ್ಲ. ಒಬ್ಬ ಜನಪ್ರತಿನಿಧಿ ಆದವ ಎಲ್ಲ ವರ್ಗದವ್ರನ್ನೂ ಸಮಾಧಾನ ಮಾಡೋಕ್ಕಾಗತ್ತೆ. ಕ್ರೀಡಾ ವರ್ಗಕ್ಕೂ ಕೂಡ ಅದನ್ನೊಂದು ಸಲ್ಲಿಸ್ಬೇಕನ್ನುವಂಥ ಒಂದು ಸೇವೆ. ಅಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂತ ಹೇಳ್ತಾರೆ. IPLನಲ್ಲಿ ಬೆಟ್ಟಿಂಗ್ ನಡೀತೈತಿ. ಅಲ್ಲಿ ಬ್ಯಾಟ್ ಕೊಟ್ಟು ಬೆಟ್ಟಿಂಗ್ ಮಾಡ್ಸಕತ್ತಾರೆ. ಅದು ಭಾರತೀಯ ಜನತಾ ಪಕ್ಷದವ್ರಿಗೆ ಅವ್ರಂಗೆ ನಾವು ಬ್ಯಾಟ್ ಕೊಟ್ಟು ಕ್ರಿಕೆಟ್ ಆಡಕ್ಕೆ ಹಚ್ಚಿವಿ. ಕಾಂಗ್ರೆಸ್ನವ್ರು ತ್ರಿಶೂಲ ಕೊಟ್ಟು ಮತ್ತೊಬ್ಬರ ಮನೆಗೆ ದಾಳಿ ಮಾಡೋದು ಹೇಳಿಕೆ ಕೊಟ್ಟಿಲ್ಲ. ಎಲ್ಲೂ ಪ್ರಚೋದನಕಾರಿ ಹೇಳಿಕೆ ಇಲ್ಲ. ಈ RSS ಸಂಘಟನೆ ಬಡಿ ಹಿಡ್ಕೊಂಡು ಹೇಳತ್ತಾರಲ್ಲ, ಇದು ಏನು ಯಾರಿಗೆ ಉದ್ಧಾರಕ್ಕೆ? ಕ್ರಿಕೆಟ್ ಆಡಕ್ಕೆ ಹಚ್ಚಿವಿ ಕ್ರೀಡಾಪಟುಗಳಿಗೆ. ಅಲ್ಲಿ ಆಟಗಾರರು ನೋಡ್ರಿ, ಇಡೀ ಭಾರತದ ಎಲ್ಲ ಧರ್ಮಗಳ ಜಾತಿಗಳ ಪ್ರತಿನಿಧಿಗಳು ಅಲ್ಲಿಲ್ಲ ಅಂತ ಕಾಂಗ್ರೆಸ್ಸಿನ ಕಾರ್ಯ ಅಲ್ಲಿ ಕಾಣುತ್ತೆ. ಅಲ್ಲಿ ಆಟಗಾರರಲ್ಲಿ ಎಲ್ಲ ಧರ್ಮೀಯರು ಅದಾರ. ಇದರಿಂದ ನಾವು ಕೊಡೋ ಸಂದೇಶ ಎಂತ? ಇವತ್ತು ಇವರು ಓಟ್ ಚೋರಿ ಬಗ್ಗೆ ಮಾತಾಡ್ತಾರೆ. ಓಟ್ ಚೋರಿ ಆರೋಪ ಒಂದು ಕಡೆ ಇರಲಿ, ಓಟ್ ತಗೊಂಡು ಜನಪ್ರತಿನಿಧಿಗಳನ್ನ ಚೋರಿ ಮಾಡಿದ ಕರ್ಕೊಂಡ್ರು. ಅದಕ್ಕೆಂತ ಚೋರಿ ಅಂತಾರೆ? ಜನಪ್ರತಿನಿಧಿಗಳನ್ನ ಹೈಜಾಕ್ ಮಾಡಿದ್ರಲ್ಲ, ಅವ್ರಿಗೆ ಯಾವ ನೈತಿಕ ಹಕ್ಕು ಐತಿ? ಅದಕ್ಕೆ ಆತ್ಮೀಯರೇ, ಇದು ಯಾಕೆ ಮಧ್ಯ ಪ್ರವೇಶ ಮಾಡಿದಂದ್ರೆ ಒಂದು ಪಕ್ಷದ ಬಗ್ಗೆ ಸಾರಾಸಗಟ್ಟು ಅಪವಾದ ಮಾಡೋದು ತಪ್ಪಾಗುತ್ತೆ. ಅಮಿತ್ ಶಾ ಕೂಡ ಸಂಸತ್ತಿನಲ್ಲಿ ಇದನ್ನೇ ಸುಳ್ಳು ಆರೋಪ ಮಾಡಿದರು. ಪಟೇಲರಿಗೂ ನೆಹರೂರಿಗೂ ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟಿತ್ತು, ಎರಡು ಓಟ್ ತೊಗೊಂಡವ್ರು ಪ್ರಧಾನಿ ಆದರು ಅಂತ. ಅಲ್ಲಿ ನಡೆದದ್ದು ಅಧ್ಯಕ್ಷೀಯ ಚುನಾವಣೆ. ಯಾವಾಗ ನಡೆದದ್ದು? 1946 ಏಪ್ರಿಲ್ನಲ್ಲಿ. ಅಧ್ಯಕ್ಷರಾದವರೇ ಪ್ರಧಾನಿ ಆಗ್ಬೇಕನ್ನುವಂಥ ರೂಲ್ಸ್ ಇದೆ ಕೂಡ ಅವಾಗ ಇದ್ದಿಲ್ಲ. ಸ್ವತಃ ಪಟೇಲ್ರೇ 1946 ಏಪ್ರಿಲ್ ಆದಮೇಲೆ ನವಂಬರ್ಗೆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ನಾನೊಬ್ಬ ಅಧ್ಯಕ್ಷನಾದವ ಬರ್ತಾನ ಹೋಗ್ತಾನ, ಆದ್ರೆ ಪ್ರಧಾನಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ನೆಹರು ಅಂತ ಹೇಳಿಕೆ ಕೊಟ್ಟರು ಪಟೇಲ್. ಅದನ್ನೆಲ್ಲ ಬಿಟ್ಟು ಓಟ್ ಚೋರಿ ಆರಂಭ ಮಾಡಿದವರೇ ಇವರು ಅಂತ ಹೇಳೋದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಸಂಸತ್ತಿನಿಂದ ನಮ್ಮ ಕ್ಷೇತ್ರಕ್ಕೂ ಇದೇ ರೀತಿ ಚೈಲ್ಡಿಶ್ ಹೇಳಿಕೆಗಳಿಂದ ಅವ್ರು ಏನೂ ಸಾಧಿಸೋಲ್ಲ ಅಂತ ನಾನು ಒಂದೆರಡು ಮಾತು ತಮ್ಮೆದುರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.